ಸೊ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸಿ ಬುಕ್ತಾರ್ನ್. ಸೊ ಸಿ ಬುಕ್ತಾರ್ನ್ ಅಂದ್ರೆ ಏನು? ಸೊ ಅದು ಯಾಕೆ ನಮ್ಗೆ ಬೆನಿಫಿಷಿಯಲ್? ಸೊ ಅದರಿಂದ ಏನ್ ಉಪಯೋಗ ಇದೆ ಅಂತ ಫಸ್ಟ್ ತಿಳ್ಕೊಂತ ಹೋಗೋಣ. ಸೊ ಮೇಜರ್ ಆಗಿ ಸಿ ಬುಕ್ತಾರ್ನ್ ಬಂದ್ಬಿಟ್ಟು ಇದಕ್ಕೆ ಇನ್ನೊಂದು ಹೆಸರಿದೆ ಹಿಮಾಲಯನ್ ಬೆರಿ ಅಂತ. ಸೊ ಯಾಕೆ ಹಿಮಾಲಯನ್ ಬೆರಿ ಅಂತ ಬಂದಿದೆ ಅಂದ್ರೆ, ಸೊ ಹಿಮಾಲಯನ್ ರೀಜನ್ಸ್ ಅಲ್ಲಿ ಇದನ್ನ ಜಾಸ್ತಿ ಗ್ರೋ ಮಾಡ್ತಾರೆ, ಅಂದ್ರೆ ಬೆಳೆಯೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಇದಕ್ಕೆ ಹಿಮಾಲಯನ್ ಬೆರಿ ಅಂತಾನು ಕರೀತಾರೆ. ಸೊ ಸಿ ಬುಕ್ತಾರ್ನ್ ಆರ್ ಹಿಮಾಲಯನ್ ಬೆರಿ. ಸೊ ಫಸ್ಟ್ ಆಫ್ ಆಲ್ ನಾನು ಅವಾಗ್ಲೇ ಹೇಳ್ದೆ, ಸಿ ಬುಕ್ತಾರ್ನ ಈ ಹಿಮಾಚಲ್ ಪ್ರದೇಶದಲ್ಲಿ ಜಾಸ್ತಿ, ಹಿಮಾಲಯದಲ್ಲಿ ಜಾಸ್ತಿ ಬೆಳಿತಾರೆ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಹಿಮಾಲಯನ್ ಬೆರಿ ಅಂತಾನೂ ಕೂಡ ಹೆಸರಿದೆ ಅಂತೇಳಿ. ಸೊ ತುಂಬಾ ಕೋಲ್ಡ್ ರೀಜನ್ ಅಲ್ಲಿ ಇದನ್ನ ಬೆಳಿತಾರೆ. ಸೊ ಈ ಕೋಲ್ಡ್ ರೀಜನ್ ಅಲ್ಲಿ ಯಾಕೆ ಇದು ಒಂದು ಗ್ರೋತ್ ಆಗುತ್ತೆ ಅಂದ್ರೆ, ಸೊ ಕೋಲ್ಡ್ ರೀಜನ್ ಅಲ್ಲಿ ಕೋಲ್ಡ್ ಕ್ಲೈಮೇಟ್ ಇರೋದ್ರಿಂದ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಅಥವಾ ಬ್ಲಡ್ ಕ್ಲಾಟಿಂಗ್ಸ್ ಜಾಸ್ತಿ ಆಗ್ತಾ ಇರತ್ತೆ. ಅದಕ್ಕೆ ಈ ಒಂದು ಫ್ರೂಟ್ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಬೆನಿಫಿಷಿಯಲ್ ಇರ್ತಕ್ಕಂತಹ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸಿ ಬುಕ್ತಾರ್ನ. ಇಂಗ್ರೀಡಿಯೆಂಟ್ ಅಂದ್ರೆ ನೀವು ಆ ಯಾವ್ದಾವ್ದೋ ಫ್ರೂಟ್ಸ್ ಆಗಿರ್ಬೋದು ಅಥವಾ ಹರ್ಬ್ಸ್ ಆಗಿರ್ಬೋದು. ಸೊ ಅದನ್ನ ಬಾಡಿಯಲ್ಲಿ ಇಂಟೇಕ್ ಮಾಡಿದ್ರೆ, ಸೊ ಏನೋ ಒಂದು ಬೆನಿಫಿಷಿಯಲ್ ಇದೆ ಹರ್ಬಲ್ ಆಯುರ್ವೇದಿಕ್ ಅಂತ ಹೇಳಿ ನೀವು ನೋಡ್ತಾ ಇರ್ತೀರಾ. ಸೊ ಅದೇ ರೀತಿಯಾದಂತ ಸಿ ಬುಕ್ತಾರ್ನ್ ಡ್ರಾಪ್ಸ್ ಅಲ್ಲಿ ಪ್ರತಿಯೊಂದು ಪಾರ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ಯಾವುದೇ ವೇಸ್ಟ್ ಪ್ರಾಡಕ್ಟ್ ಅಂತ ಇಲ್ಲ. ಮರದಲ್ಲಿ ಸ್ಟೆಮ್ ಆಗಿರ್ಬೋದು, ಲೀಫ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು, ಪ್ರತಿಯೊಂದನ್ನ ನಾವು ಯೂಸ್ ಮಾಡ್ತಾ ಇದೀವಿ ರೆಗ್ಯುಲರ್ ಆಗಿ. ಸೊ ಅದರದೇ ಆದಂತಹ ಒಂದು ಬೆನಿಫಿಟ್ ಇದೆ. ಸೊ ನೋಡೋದಾದ್ರೆ ಈ ಒಂದು ಸಿ ಬುಕ್ಥಾನ್ ಫ್ರೂಟ್ ಏನಿದೆ, ಸೊ ಯಾವ್ಯಾವ ತರ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡ್ತಾರೆ ಅಂದ್ರೆ, ಸ್ಟೊಮಕ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಹೆಲ್ತ್ ಇತ್ತು ಅಂದ್ರೆ, ಇಲ್ನೆಸ್ ಇತ್ತು ಅಂದ್ರೆ ಅದನ್ನ ಸರಿ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಹಾರ್ಟ್ ಪ್ರಾಬ್ಲಮ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ, ಸೊ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಓವರ್ ಆಲ್ ಬಾಡಿಯ ಇಮ್ಯುನಿಟಿನ ಎನ್ಹಾನ್ಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಒಬೇಸಿಟಿ ಅಂದ್ರೆ ಓವರ್ ವೇಟ್ ಅಥವಾ ಒಬೇಸ್ ಏನಿರುತ್ತೆ ಅಂದ್ರೆ ಫ್ಯಾಟ್ ಡೆಪಾಸಿಷನ್ಸ್ ಏನಿರುತ್ತೆ ಅಥವಾ ಕೊಲೆಸ್ಟ್ರಾಲ್ ಸ್ಟೋರೇಜ್ ಏನಿರುತ್ತೆ, ಎಕ್ಸಸ್ ಫ್ಯಾಟ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನ್ ಕರಿತೀವಿ, ಸೊ ಅದನ್ನ ರೆಡ್ಯೂಸ್ ಮಾಡಕ್ಕೂ ಕೂಡ ಈ ಒಂದು ಫ್ರೂಟ್ ತುಂಬಾ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ರಿಚ್ ವಿಟಮಿನ್ಸ್ ಮತ್ತೆ ಕೆರೋಟಿನಾಯ್ಡ್ಸ್ ಇರುತ್ತೆ, ಒಮೆಗಾ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಅದಕ್ಕೆ ಇದು ತುಂಬಾನೇ ಹೆಲ್ತ್ ಬೆನಿಫಿಷಿಯಲ್ ಒಂದು ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು, ಫ್ರೂಟ್ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಂದು ಇದ್ರೊಳಗೆ ಎಲ್ಲ ಬ್ಲೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಓವರ್ ಆಲ್ ನ್ಯೂಟ್ರಿಷನಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಜ್ಯೂಸ್ ಮಾಡ್ತಾರೆ, ಜಾಮ್ಸ್ ಮಾಡ್ತಾರೆ, ನ್ಯೂಟ್ರಿಷನಲ್ ಕ್ಯಾಪ್ಸೂಲ್ಸ್ ಕೂಡ ಮಾಡ್ತಾರೆ. ಸೊ ಈ ತರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದರದ್ದು ಅದರ್ ಯೂಸಸ್ ಅನ್ನ ನೀವು ನೋಡೋದಾದ್ರೆ, ಸಾಯಿಲ್ ಎರೋಷನ್ ಅಂತ ಕರಿತೀವಿ, ಅಂದ್ರೆ ಭೂಮಿಯ ಫಲವತ್ತತೆನ ಜಾಸ್ತಿ ಮಾಡೋಕ್ಕೋಸ್ಕರನು ಕೂಡ ಇದನ್ನ ಯೂಸ್ ಮಾಡ್ತಾರೆ. ಕಲ್ಟಿವೇಶನ್ಸ್ ಅಲ್ಲಿ ಏನು ಗಿಡ ಬೆಳೆಸ್ತಾರೆ, ಸೊ ಭೂಮಿಯ ಫಲವತ್ತತೆನ ಜಾಸ್ತಿ ಮಾಡತ್ತೆ. ಆಮೇಲೆ ರಿವರ್ಸ್ ಏನಿದೆ ಅಂದ್ರೆ ನದಿಗಳು ಏನಿದೆ, ಸೊ ಆ ನದಿಗಳು ನೀರ್ ಬತ್ತದೇ ಇರೋ ತರ ಇದು ಕಾಪಾಡತ್ತೆ ಅಂತಾನೆ ಹೇಳ್ಬೋದು. ಬಯೋಡೈವರ್ಸಿಟಿಗೆ ಹೆಲ್ಪ್ ಮಾಡತ್ತೆ. ಸೊ ಅದ್ರ ಜೊತೆಗೆ ಆ ಇಂಟೀರಿಯರ್ ಏರಿಯಾಸ್ ಏನಿರುತ್ತೆ, ಅಂದ್ರೆ ಜನ ಬಳಕೆ ಡೈಲಿ ಡೇ ಟು ಡೇ ಲೈಫ್ ಅಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಏನಿರುತ್ತೆ, ಸೊ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗದೆ ಇರೋ ತರ ಇದು ಕಾಪಾಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಎನ್ವಿರಾನ್ಮೆಂಟ್ ಅನ್ನ ಆಕ್ಟಿವ್ ಆಗಿಡುತ್ತೆ. ಯಾಕಂದ್ರೆ ಸೊ ಹೆವಿ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ತುಂಬಾನೇ ಪ್ರೊಡಕ್ಷನ್ಸ್ ಆಗೋದ್ರಿಂದ ಏನಾಗುತ್ತೆ, ಈ ಒಂದು ಪ್ಲಾಂಟ್ ಏನಿದೆ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಇದು ಎನ್ವಿರಾನ್ಮೆಂಟ್ ಗೆ ಇನ್ಕಮ್ ಸೋರ್ಸ್ ಕೂಡ ಆಗೋದು. ಯಾಕಂದ್ರೆ ಈ ಒಂದು ಬ್ರಾಂಚ್ ಅಥವಾ ಸ್ಟೆಮ್ ಏನಿದೆ ಅದು ಡಿಫ್ರೆಂಟ್ ವೇಸ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಏನಾದ್ರೂ ಅದು ಡೆಡ್ ಪ್ಲಾಂಟ್ ಆಯ್ತು ಅಂದ್ರೆ, ಅಂದ್ರೆ ಅದು ಟ್ರೀನ ಕಟ್ ಮಾಡಕ್ಕೆ ಬಂತು, ಆ ಪೊಸಿಷನ್ ಗೆ ಬಂತು ಅಂದ್ರೆ ಅದನ್ನ ಕಟ್ ಮಾಡಿ ಕೂಡ ಅದನ್ನ ಡಿಫ್ರೆಂಟ್ ಪಾರ್ಟ್ಸ್ ಅಲ್ಲಿ ಯೂಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಎಕ್ಸ್ಕ್ಯೂಸ್ ಮಿ. ಸೊ ಸಿ ಬುಕ್ತಾನ್ ಡ್ರಾಪ್ಸ್ ಅಲ್ಲಿ ನಿಮಗೆ 190 ಕಾಂಪೌಂಡ್ಸ್ ಸಿಗುತ್ತೆ, ಅಂದ್ರೆ ಡಿಫ್ರೆಂಟ್ ಕಾಂಪೌಂಡ್ಸ್ ಅಂತಾನೆ ಹೇಳ್ಬೋದು. 190 ಡಿಫ್ರೆಂಟ್ ವೆರೈಟೀಸ್ ಅದನ್ನ ಯೂಸ್ ಮಾಡ್ಬೋದು. ಸೊ ಸೀಡ್ ಆಗಿರ್ಬೋದು, ಪಲ್ಪ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಈ ತರ ತುಂಬಾನೇ ಡಿಫ್ರೆಂಟ್ ವೇಸ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ. 190 ಡಿಫ್ರೆಂಟ್ ಕಾಂಪೌಂಡ್ಸ್ ಅಂದ್ರೆ, ಸೊ ಅಲ್ಲಿ ವಿಟಮಿನ್ಸ್ ಬಂತು, ಫ್ಯಾಟಿ ಆಸಿಡ್ಸ್ ಬಂತು, ಲಿಪಿಡ್ಸ್ ಬಂತು, ಆರ್ಗ್ಯಾನಿಕ್ ಆಸಿಡ್ಸ್, ಅಮೈನೋ ಆಸಿಡ್ಸ್, ಕಾರ್ಬೋಹೈಡ್ರೇಟ್ಸ್, B1 B2,
ಫಾಲಿಕ್ ಆಸಿಡ್ಸ್, ಈ ತರ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಏನಿದೆ ಅಂದ್ರೆ ನಮ್ಮ ಬಾಡಿಗೆ ಏನು ಅವಶ್ಯಕತೆ ಇದೆ, ಸೊ ಅದು ಎಲ್ಲ ಈ ಸಿಬುಕ್ತಾರಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ಲಿವರ್ ಎನ್ಸೈಮ್ಸ್ ಅಥವಾ ಡೈಜೆಸ್ಟಿವ್ ಎನ್ಸೈಮ್ಸ್ ಏನಿದೆ, ಸೊ ಅದನ್ನ ಹೆಲ್ತಿಯಾಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಕೆಲವೊಬ್ಬರಿಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇರುತ್ತೆ, ಲಿವರ್ ಇನ್ಫ್ಲಮೇಷನ್ಸ್ ಇರುತ್ತೆ, ಅಥವಾ ಡಿಜನರೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಅದು ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಈ ಸಿಬುಕ್ತಾರ್ನ ಕಂಪ್ಲೀಟ್ ಆಗಿ ಅದನ್ನ ರಿಲೀಫ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಸೊ ಇದೊಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿನ ನಮ್ಮ ಬಾಡಿಯಲ್ಲಿ ಡೆವಲಪ್ ಮಾಡುತ್ತೆ. ಅದ್ರ ಜೊತೆಗೆ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ ಕರಿತೀವಿ. ಆಂಟಿ ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಜನ್ ಸಪ್ಲೈನ ನಾವು ಬಾಡಿಯಲ್ಲಿ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದರ ಜೊತೆಗೆ ಆ ಯಾವುದೇ ಲಿವರ್ ಡ್ಯಾಮೇಜಸ್ ಇದ್ರೆ ಅದನ್ನ ಸರಿ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಲಿವರ್ ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸಿ ಬುಕ್ತಾರ್ನ್. ಸೊ ಸಿ ಬುಕ್ತಾರ್ನ್ ಆಯಿಲ್ ನ ನಾವು ಬ್ಯೂಟಿ ಸ್ಕಿನ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಹೈಜೀನ್ ವೇನಲ್ಲಿ ಸ್ಕಿನ್ ಅಲ್ಲಿ ಏನಾದ್ರೂ ಇಂಪ್ಯೂರಿಟೀಸ್ ಇತ್ತು ಅಂದ್ರೆ, ಆಕ್ನಿ ಅಂದ್ರೆ ಕಲೆಗಳು ಏನಾದ್ರೂ ಡರ್ಟ್ ಇತ್ತು ಅಂದ್ರೆ, ಅಥವಾ ಸ್ಕಿನ್ ಬರ್ನ್ ಆಗಿತ್ತು ಅಂದ್ರೆ ಅದನ್ನ ರಿಜ್ಯೂನೇಟ್ ಮಾಡಕ್ಕೆ, ಅಂದ್ರೆ ಸೊ ಮತ್ತೆ ಸ್ಕಿನ್ ನ ಹೊಸ ತರ ಮಾಡಕ್ಕೆ ಈ ಒಂದು ಸಿಬುಕ್ತಾರ್ನ್ ಆಯಿಲ್ ನ ಯೂಸ್ ಮಾಡ್ತೀವಿ. ಸೊ ವಿಟಮಿನ್ A, B1, B2 ಮತ್ತೆ B6 ಮತ್ತೆ ಅದ್ರ ಜೊತೆಗೆ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಕೂಡ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ಅದನ್ನ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಏಜ್ ಸ್ಪಾಟ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಈ ತರದ್ದು ಏಜಿನೆಸ್ ಏನಾದ್ರೂ ಇತ್ತು ಅಂದ್ರೆ ಅದನ್ನೆಲ್ಲಾನು ಕೂಡ ಸ್ಕಿನ್ ಟೋನ್ ಅನ್ನ ರಿಪೇರ್ ಮಾಡಿ ಏಜಿನೆಸ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಸೊ ಸ್ಕಿನ್ ಗ್ಲೋ ಮತ್ತೆ ಯೂತ್ ಫೀಲ್ ಆಗೋ ತರ ಸೊ ಇದು ಪ್ರಮೋಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಸಿ ಬುಕ್ತಾರ್ನ್ ಏನ್ ಮಾಡುತ್ತೆ, ಸನ್ ಬರ್ನ್ಸ್ ಏನಾದ್ರೂ ಇತ್ತು ಅಂದ್ರೆ ಅದನ್ನ ಕ್ಲಿಯರ್ ಮಾಡುತ್ತೆ. ಅದ್ರ ಜೊತೆಗೆ ಸನ್ ರೇಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸನ್ ರೇಡಿಯೇಷನ್ ಪ್ರೊಟೆಕ್ಟರ್ ಅಂತಾನು ಕೂಡ ಹೇಳ್ಬೋದು. ಅಥವಾ ಯು ವಿ ರೇಸ್ ಇಂದ ಏನಾದ್ರೂ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಿತ್ತು ಅಂದ್ರೆ ಸೊ ಅದನ್ನ ರಿಜ್ಯುನೇಟ್ ಮಾಡುತ್ತೆ, ಅಂದ್ರೆ ಸೊ ಆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುತ್ತೆ, ಆ ಸ್ಕಿನ್ ಅಲ್ಲಿ ಎನರ್ಜಿನ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಕೆಲವೊಬ್ರದ್ದು ಡ್ರೈ ಸ್ಕಿನ್ ಇರುತ್ತೆ, ಸೊ ಆ ಡ್ರೈ ಸ್ಕಿನ್ ಅನ್ನ ನರಿಶ್ ಮಾಡುತ್ತೆ, ಮಾಯಿಶ್ಚರೈಸೇಷನ್ ಬಿಲ್ಡ್ ಮಾಡುತ್ತೆ, ಅಂಡ್ ಆಯಿಲ್ ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಕೆಲವೊಬ್ರದ್ದು ಆಯಿಲಿ ಸ್ಕಿನ್ ಇರುತ್ತಲ್ಲ, ಸೊ ಓವರ್ ಆಯಿಲಿ ಸ್ಕಿನ್ ಇತ್ತು ಅಂದ್ರೆ ಸ್ವಲ್ಪ ಜಿಡ್ ಜಿಡ್ ಅನ್ಸುತ್ತಲ್ಲ, ಸೊ ಆ ತರದ್ದು ಏನಾದ್ರೂ ಪ್ರಾಬ್ಲಮ್ಸ್ ಇದ್ರು ಕೂಡ ಸೊ ಅದು ಬ್ಯಾಲೆನ್ಸ್ ಮಾಡುತ್ತೆ, ಆಯಿಲಿನೆಸ್ ಅನ್ನ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಸ್ಕಿನ್ ಬೆನಿಫಿಟ್ಸ್ ಈ ಒಂದು ಸಿ ಬುಕ್ತಾರ್ನ್ ಫ್ರೂಟ್ ಅಲ್ಲಿ ಇದೆ. ಸೊ ನಾನು ಅವಾಗ್ಲೇ ಹೇಳಿದೆ ಸ್ಕಿನ್ನಿಗೆ ತುಂಬಾನೇ ಬೆನಿಫಿಷಿಯಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಈ ಸಿ ಬುಕ್ತಾರ್ನ್ ಯಾಕೆ ನ್ಯಾಚುರಲ್ ವೇ ನಲ್ಲಿ ನಾವು ಕೊಲಿಜನ್ ಬೂಸ್ಟಿಂಗ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಕೊಲಿಜನ್ ಬೂಸ್ಟಿಂಗ್ ಅಂದ್ರೆ ಸ್ಕಿನ್ ಅಲ್ಲಿ ಏನಾದ್ರೂ ಇಂಪ್ಯೂರಿಟೀಸ್ ಇತ್ತು ಅಂದ್ರೆ, ಅಥವಾ ಡರ್ಟ್ಸ್ ಇತ್ತು ಅಂದ್ರೆ, ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನ ಸರಿ ಮಾಡಕ್ಕೆ ಕೊಲಿಜನ್ ಬೂಸ್ಟರ್ ಅಂತ ಕರಿತೀವಿ. ಸೊ ವಿಟಮಿನ್ A, C, E, ಸೆಲೆನಿಯಂ ಇರೋದ್ರಿಂದ ಏನಾಗುತ್ತೆ, ಸೊ ಬಿಟಾ ಕೆರೋಟಿನ್ಸ್ ಇರೋದ್ರಿಂದ ಸ್ಕಿನ್ ಗೆ ಮಾಯಿಶ್ಚರೈಸೇಷನ್ ಕೊಡುತ್ತೆ. ಸೊ ಫೈನ್ ಲೈನ್ಸ್, ರಿಂಕಲ್ಸ್ ಏನಾದ್ರೂ ಇತ್ತು ಅಂದ್ರೆ, ಡಾರ್ಕ್ ಸ್ಪಾಟ್ಸ್ ಇತ್ತು ಅಂದ್ರೆ, ಪಿಗ್ಮೆಂಟೇಶನ್ ಇತ್ತು ಅಂದ್ರೆ ಸೊ ಅದನ್ನ ಕ್ಲಿಯರ್ ಮಾಡಿ ಈವನ್ ಸ್ಕಿನ್ ಟೋನ್ ನ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸ್ಕಿನ್ ಅಲ್ಲಿ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ಹೈಡ್ರೇಟ್ ಈಸ್ ನಥಿಂಗ್ ಬಟ್ ನಮ್ಮ ಆ ತ್ವಚೆಯಲ್ಲಿ ಏನಾದ್ರೂ ತೇವಾಂಶ ಕಡಿಮೆ ಇತ್ತು ಅಂದ್ರೆ ಸೊ ಆ ಮಾಯಿಶ್ಚರೈಸೇಷನ್ ಅನ್ನ ಬಿಲ್ಡ್ ಮಾಡುತ್ತೆ, ಅಂದ್ರೆ ಡ್ರೈ ಸ್ಕಿನ್ ಇರೋರಿಗೆ ಸೊ ಇದು ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ಅಂಡ್ ಆಯಿಲಿ ಸ್ಕಿನ್ ನಾನು ಅವಾಗ್ಲೇ ಹೇಳಿದೆ, ಆಯಿಲಿ ಸ್ಕಿನ್ ಇರೋರ್ಗು ಕೂಡ ಆಯಿಲ್ ಅನ್ನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಕ್ರಾನಿಕ್ ಡಿಸೀಸಸ್ ಏನಾದ್ರು ಇತ್ತು ಅಂದ್ರೆ, ಸೊ ಕ್ರಾನಿಕ್ ಡಿಸೀಸಸ್ ರಿಲೇಟೆಡ್ ಟು ಸ್ಕಿನ್, ಸ್ಕಿನ್ ಇಂದ ತುಂಬಾನೇ ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಸ್ಕಿನ್ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಕೆಲವೊಬ್ಬರಿಗೆ ಸೊರಾಸಿಸ್ ಆಗಿರ್ಬೋದು, ಅಥವಾ ರೊಸೇಶಿಯಾ ಅಂತ ಕರಿತೀವಿ, ಆಕ್ನಿ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು. ಕೆಲವೊಬ್ಬರಿಗೆ ಆಕ್ನಿ ಒಡ್ಕೊಂಡು ಪಸ್ ತರ ಫಾರ್ಮೇಶನ್ ಆಗುತ್ತೆ. ಸೊ ಈ ತರದ್ ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಸೊ ಅದನ್ನ ಕ್ಲಿಯರ್ ಮಾಡಕ್ಕೆ ಈ ಸಿ ಬುಕ್ತಾರ್ನ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಸಿ ಬುಕ್ತಾರ್ನ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತ ಕರಿತೀವಿ. ಸೊ ಯಾಕೆ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತ ಕರಿತೀವಿ ಅಂದ್ರೆ, ಕಂಪ್ಲೀಟ್ ಈ ಫ್ರೂಟ್ ಅಲ್ಲಿ ನಮಗೆ ಬಾಡಿಗೆ ಏನೇನ್ ಸಿಗ್ಬೇಕು ಆ ಅಂಶ ಎಲ್ಲಾನು ಸಿಗುತ್ತೆ. ನಾನು ಅವಾಗ್ಲೇ ಹೇಳಿದೆ, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಪ್ರತಿಯೊಂದು ಯಾವ್ದು ಇಲ್ಲ, ನೀವು ಕ್ವಶನ್ ಮಾಡ್ಬೇಕು ಯಾವ್ದಿಲ್ಲ ಅಂತ, ಪ್ರತಿಯೊಂದು ಅಂಶನೂ ಕೂಡ ಈ ಸಿ ಬುಕ್ತಾರ್ನಲ್ಲಿ ಇದೆ. ಅದಕ್ಕೋಸ್ಕರ ಪವರ್ ಹೌಸ್ ಅಂತ ಕರಿತೀವಿ. ನಾನು ಅವಾಗ್ಲೇ ಹೇಳಿದೆ ಒಮೆಗಾ 7, ವಿಟಮಿನ್ ಇ, ಕೆರೋಟಿನಾಯ್ಡ್ಸ್ ಮತ್ತೆ ಸ್ಟೆರಾಲ್ಸ್ ಅಂತ ಕರಿತೀವಿ. ಸೊ ಅದು, ಆಮೇಲೆ ಪ್ಯಾಲ್ಮೆಟಿಕ್ ಆಸಿಡ್. ಸೊ ಇದಿಷ್ಟು ಕೂಡ
ಹೈ ಕ್ವಾಂಟಿಟಿಯಲ್ಲಿ ಸಿಬುಕ್ತಾರ್ನ್ ಆಯಿಲ್ ಅಲ್ಲಿ ಸಿಗುತ್ತೆ. ಸೊ ಒಮೆಗಾ 7 ನಿಮಗೆ ಜನರಲ್ ಆಗಿ ಒಮೆಗಾ 7 ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಎಲ್ಲ ಫಿಶ್ ಅಲ್ಲಿ ಸಿಗುತ್ತೆ. ಸೊ ನಾನ್ ವೆಜ್ ತಿನ್ನೋರು ಫಿಶ್ ನ ಯೂಸ್ ಮಾಡ್ತಾರೆ, ಬಟ್ ವೆಜಿಟೇರಿಯನ್ಸ್ ಗೆ ಅದರ ಸಪ್ಲಿಮೆಂಟ್ ಆಗಿ ನೀವು ಸಿಬುಕ್ತಾರ್ನ್ ಅಂದ್ರೆ ಫಿಶ್ ಅಲ್ಲಿ ಏನು ಒಮೆಗಾ ಫ್ಯಾಟಿ ಆಸಿಡ್ ಸಿಗುತ್ತೆ ಅದಕ್ಕಿಂತ ಡಬಲ್ ಟ್ರಿಬಲ್ ಟೈಮ್ ನಿಮ್ಗೆ ಈ ಸಿಬುಕ್ತಾರ್ನ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಕ್ಲಿಯರ್ ಮಾಡುತ್ತೆ. ಸೊ ಗಾಯಗಳು ಏನಾದ್ರೂ ಆಗಿದ್ರೆ ಅದನ್ನ ಬೇಗ ಹೀಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ವಿಟಮಿನ್ ಇ ಇರೋದ್ರಿಂದ ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಸ್ಕಿನ್ ಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ. ಸ್ಕಿನ್ ಡ್ಯಾಮೇಜಸ್ ಅನ್ನ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಸ್ಕಿನ್ ಗ್ಲೋ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟೆರಾಲ್ಸ್ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ. ಅಂಡ್ ಸ್ಕಾರ್ಸ್ ಅಂದ್ರೆ ಕಲೆಗಳು ಏನಾದ್ರೂ ಇತ್ತು ಅಂದ್ರೆ, ಸನ್ ಬರ್ನ್ ಏನಾದ್ರೂ ಆಗಿತ್ತು ಅಂದ್ರೆ, ಸನ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಂದ್ರೆ ಅದನ್ನ ಕ್ಲಿಯರ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಸ್ಕಿನ್ ಅನ್ನ ಸಾಫ್ಟ್ ಮಾಡುತ್ತೆ, ಮತ್ತೆ ಹೇರ್ ನು ಕೂಡ ಸಾಫ್ಟ್ ಮಾಡುತ್ತೆ. ಬಾಡಿಯಲ್ಲಿ ಅಥವಾ ಓವರ್ ಆಲ್ ಸ್ಕಿನ್ ಅಲ್ಲಿ ಮಾಯಿಶ್ಚರೈಸೇಷನ್ ಅಂದ್ರೆ ತೇವಾಂಶನ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ನಾನು ಅವಾಗ್ಲೇ ಹೇಳಿದೆ ಅತಿ ಹೆಚ್ಚು ವಿಟಮಿನ್ಸ್ ಅಂಡ್ ಮಿನರಲ್ಸ್ ಈ ಸಿಬುಕ್ತಾರ್ನ್ ಅಲ್ಲಿ ಸಿಗುತ್ತೆ ಅಂತೇಳಿ. ನೀವು ನೋಡ್ಬೋದು ವಿಟಮಿನ್ ಎ, B1, B2, B3, ವಿಟಮಿನ್ ಸಿ, ವಿಟಮಿನ್ ಇ, ಅದ್ರ ಜೊತೆಗೆ ಹೈ ಕ್ಯಾಲೋರಿ ಎನರ್ಜಿ ಕ್ಯಾಲೋರಿ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಫ್ಯಾಟ್ ಸಿಗುತ್ತೆ. ಸೊ ಫ್ಯಾಟ್ ಅಂದ ತಕ್ಷಣ ಎದುರ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಗುಡ್ ಫ್ಯಾಟಿ ಆಸಿಡ್ಸ್ ಅಂತಾನೆ ಹೇಳ್ಬೋದು. ಕಾರ್ಬೋಹೈಡ್ರೇಟ್ಸ್, ವಾಟರ್ ಕಂಟೆಂಟ್ ಸಿಗುತ್ತೆ, ಅಂಡ್ ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಸೋಡಿಯಂ, ಫಾಸ್ಫರಸ್, ಇದಿಷ್ಟು ಮಿನರಲ್ಸ್ ಕೂಡ ಸೊ ನಿಮಗೆ ಈ ಒಂದು ಸಿ ಬುಕ್ತರ್ನೆಲ್ಲ ಸಿಗುತ್ತೆ. ಸೊ ಅದ್ ನಾನು ಅವಾಗ್ಲೇ ಅದಕ್ಕೆ ಹೇಳಿದೆ ಪವರ್ ಹೌಸ್ ಅಂತಾನೆ ಕರಿತೀವಿ, ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತ ಎದಕ್ ಕರಿತೀವಿ ಅಂದ್ರೆ ಸೊ ಇದೇ ಒಂದು ಕಾರಣಕ್ಕೆ. ಪ್ರತಿಯೊಂದು ಅಂಶ ಕೂಡ ಸೊ ಇದ್ರಲ್ಲಿದೆ. ನಾ ಅವಾಗ್ಲೇ ಹೇಳಿದೆ ಒಮೆಗಾ ಫ್ಯಾಟಿ ಆಸಿಡ್ ಸಿಗುತ್ತೆ, ಸೊ ವಿಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಕಂಪ್ಲೀಟ್ ವೆರೈಟಿ ಆಫ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನಿಮಗೆ ಈ ಒಂದು ಫ್ರೂಟ್ ಅಲ್ಲಿ ಸಿಗುತ್ತೆ. ಸೊ ಅಂತ ಒಂದು ಬೆಸ್ಟ್ ಫ್ರೂಟ್ ಅಂತಾನೆ ಹೇಳ್ಬೋದು. ಸೊ ಇನ್ನ ಹಿಸ್ಟ್ರಿ ಫ್ಯಾಕ್ಟ್ಸ್ ನೋಡೋದಾದ್ರೆ, ಸೊ ಅವಾಗಿನ ಕಾಲದಲ್ಲಿ ಆ ಸಂಜೀವಿನಿ ಪರ್ವತನ ಸಂಜೀವಿನಿ ಮೂಲಿಕೆ ಬೇಕು ಅಂತ ಹೇಳಿದ ತಕ್ಷಣ ಶ್ರೀರಾಮ ಕೇಳಿದಾಗ ಲಕ್ಷ್ಮಣನ್ ಜೀವ ಕಾಪಾಡಕ್ಕೋಸ್ಕರ ಸೊ ಆಂಜನೇಯ ಸಂಜೀವಿನಿ ಪರ್ವತನ ತಗೊಂಬಂದ. ಸೊ ಆ ಸಂಜೀವಿನಿ ಪರ್ವತದಲ್ಲಿ ಸಂಜೀವಿನಿ ಗಿಡದಲ್ಲಿ ಏನ್ ಅಂಶಗಳಿದೆ ಸೊ ಅದು ಅಷ್ಟು ಈ ಸಿ ಬುಕ್ತರ್ನಲ್ಲಿ ಇದೆ ಅಂತ ಹೇಳಿ ಸೊ ಸೈಂಟಿಸ್ಟ್ ಸರ್ಟಿಫೈ ಮಾಡಿ ಹೇಳಿದ್ದಾರೆ. ಸೊ ಆ ಸಂಜೀವಿನಿ ಗಿಡದಲ್ಲಿ ಯಾವ ಒಂದು ಅಂಶಗಳಿತ್ತು ಅದು ಎಲ್ಲಾ ಅಂಶಗಳು ಕೂಡ 100% ಅಥವಾ ಸಿಮಿಲರ್ ಕ್ವಾಲಿಟೀಸ್ ಅಂತಾನೆ ಹೇಳ್ಬೋದು. ಸಿಮಿಲರ್ ಕ್ವಾಲಿಟೀಸ್ ಸಿ ಬುಕ್ತಾರ್ನಲ್ಲೂ ಇದೆ. ಸೊ ಇನ್ನ ಸಿ ಬುಕ್ಥಾನ್ ಬೆನಿಫಿಟ್ಸ್ ನ ನೋಡೋದಾದ್ರೆ ನೀವು, ಸೊ ಡಿಫ್ರೆಂಟ್ ಬೆನಿಫಿಟ್ಸ್ ಇದೆ. ಸೊ ಹಾರ್ಟ್ ಹೆಲ್ತ್ ನ ಕಾಪಾಡ್ಕೊಳಕ್ಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸ್ಟೊಮಕ್ ಅಲ್ಸರ್ಸ್ ಅಥವಾ ಡೈಜೆಸ್ಟಿವ್ ಪ್ರಾಬ್ಲಮ್ ಇತ್ತು ಅಂದ್ರೆ, ಅಥವಾ ಸ್ಮಾಲ್ ಇಂಟೆಸ್ಟೈನ್ ಅಥವಾ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಥವಾ ಉಣ್ಣಾಗಿತ್ತು ಅಂದ್ರೆ ಸೊ ಅದನ್ನ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಂಡ್ ಡಯಾಬಿಟಿಸ್ ನ ಬ್ಯಾಲೆನ್ಸ್ ಮಾಡಕ್ಕೆ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಸ್ಕಿನ್ ಡ್ಯಾಮೇಜಸ್ ಏನಾದ್ರು ಇದ್ರು ಕೂಡ ಸೊ ಅದನ್ನ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದು ಮೇನ್ ಸಿ ಬುಕ್ತಾರ್ನ ಬೆನಿಫಿಟ್ಸ್. ಸೊ ಅದ ಅಲ್ಲದೆ ಅದರ್ ಬೆನಿಫಿಟ್ಸ್ ನ ನೀವು ನೋಡೋದಾದ್ರೆ ಇಮ್ಯುನಿಟಿ ಪವರ್ ನ ಎನ್ಹಾನ್ಸ್ ಮಾಡುತ್ತೆ. ಸೊ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ. ಬಾಡಿಯಲ್ಲಿ ಲೋ ಇಮ್ಯುನಿಟಿ ಇತ್ತು ಅಂದ್ರೆ ಸೊ ನಮ್ಗೆ ಬೇಗ ಕಾಯಿಲೆಗಳು ಬರುತ್ತೆ. ಅಲರ್ಜಿ ಸಿಂಪ್ಟಮ್ಸ್ ನ ಜಾಸ್ತಿ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಅದ್ ಎಲ್ಲದಕ್ಕೂ ಮೇನ್ ರೀಸನ್ ಏನು ಅಂದ್ರೆ ನಮ್ಮ ಬಾಡಿಯ ಇಮ್ಯುನಿಟಿ ಪವರ್. ಆ ಇಮ್ಯುನಿಟಿ ಪವರ್ ನ ಎನ್ಹಾನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇದ್ರೊಳಗೆ ಅಮೈನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್, ಮಿನರಲ್ಸ್, ವಿಟಮಿನ್ಸ್ ತುಂಬಾ ಇರೋದ್ರಿಂದ ಸೊ ಆ ಒಂದು ಇಂಗ್ರೀಡಿಯೆಂಟ್ಸ್ ನಮ್ಮ ಬಾಡಿಗೆ ಹೋದ್ರೆ ಸೊ ಆಬ್ವಿಯಸ್ಲಿ ನಮ್ಮ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಚೆಸ್ಟ್ ಪೇನ್ ಅಥವಾ ಹಾರ್ಟ್ ಪೇನ್ ಏನಾದ್ರೂ ಇತ್ತು ಅಂದ್ರೆ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಯಾಕಂದ್ರೆ ಒಮೆಗಾ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಸೊ ಯಾವುದೇ ಬ್ಲಡ್ ಸರ್ಕ್ಯುಲೇಷನ್ಸ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು, ಇಂಬ್ಯಾಲೆನ್ಸ್ ಆದ್ರೂ ಅದನ್ನ ಟ್ರೀಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದರ ಜೊತೆಗೆ ನೇಲ್ ಗ್ರೋತ್. ಸೊ ಕೆಲವೊಬ್ಬರಿಗೆ ನೇಲ್ಸ್ ಪ್ರಾಪರ್ ಆಗಿ ಗ್ರೋತ್ ಆಗ್ತಾ ಇರಲ್ಲ. ಸೊ ಕೆಲವೊಂದು ಡಿಫಿಷಿಯನ್ಸಿ ಇರುತ್ತೆ. ಸೊ ಆ ಡಿಫಿಷಿಯನ್ಸಿಯಿಂದ ಏನಾಗುತ್ತೆ, ನೇಲ್ ಸ್ಟ್ರಾಂಗ್ ಇರಲ್ಲ, ಹಂಗೆ ಸಡನ್ ಆಗಿ ಕಟ್ ಆಗ್ತಾ ಇರುತ್ತೆ, ಇಲ್ಲ ಟ್ವಿಸ್ಟ್ ಆಗಿ ಬೆಳೆಯುತ್ತೆ. ಈ ತರದ್ದು
ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೂ ಕೂಡ ಈ ಒಂದು ಸಿ ಬುಕ್ತಾರ್ನ ನೀವು ಯೂಸ್ ಮಾಡ್ಬೋದು. ಸೊ ಕೆಲವರಿಗೆ ಡ್ರೈ ಐಸ್ ಇರುತ್ತೆ, ಅಂದ್ರೆ ಕಣ್ಣಲ್ಲಿ ತೇವಾಂಶ ಕಮ್ಮಿ ಇರುತ್ತೆ, ವಾಟರ್ ಕಂಟೆಂಟ್ ಕಮ್ಮಿ ಇರುತ್ತೆ. ಸೊ ಕೆಲವೊಂದು ಐ ಟೆಸ್ಟ್ ಮಾಡಿಸಿದಾಗ ಡಾಕ್ಟರ್ಸ್ ಹೇಳ್ತಾರೆ ಐ ತುಂಬಾ ಡ್ರೈ ಇದೆ, ವಾಟರ್ ಕಂಟೆಂಟ್ ಕಮ್ಮಿ ಇದೆ ಅಂತೇಳಿ. ಸೊ ಅವಾಗ ವಾಟರ್ ಕಂಟೆಂಟ್ ಕಮ್ಮಿ ಇದ್ದಾಗ ಏನಾಗುತ್ತೆ, ನರ್ವ್ ವೀಕ್ ಆಗ್ತಾ ಬರುತ್ತೆ. ಸೊ ಅದನ್ನು ಕೂಡ ಇಂಪ್ರೂವ್ ಮಾಡೋ ಒಂದು ಕೆಪಾಸಿಟಿ ಈ ಸಿ ಬುಕ್ತಾರ್ನಿಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಮೇಜರ್ ಅಸ್ತಮಾ ಪ್ರಾಬ್ಲಮ್ ಅಂದ್ರೆ ಲಂಗ್ಸ್ ಇನ್ಫೆಕ್ಷನ್ ಅಥವಾ ಬ್ರೀತಿಂಗ್ ಪ್ರಾಬ್ಲಮ್ ಏನಿದೆ, ಸೊ ಅದಕ್ಕೂ ಕೂಡ ಇದು ಒಂದು ಟ್ರೀಟ್ಮೆಂಟ್ ಆಗಿ ವರ್ಕ್ ಮಾಡುತ್ತೆ. ಯಾಕಂದ್ರೆ ಇದ್ರೊಳಗೆ ವಿಟಮಿನ್ A, B1, B2, B6, C ಇರೋದ್ರಿಂದ ಏನಾಗುತ್ತೆ, ಸೊ ಬ್ರೀತಿಂಗ್ ಪ್ರಾಬ್ಲಮ್ ಅಥವಾ ಅನ್ಈಸಿ ಫೀಲ್ ಆಗ್ತಾ ಇದ್ರೆ, ಅಥವಾ ಸ್ನೀಸಿಂಗ್ ಪ್ರಾಬ್ಲಮ್ ಇತ್ತು ಅಂದ್ರೆ, ವೀಸಿಂಗ್ ಪ್ರಾಬ್ಲಮ್ ಇತ್ತು ಅಂದ್ರೆ, ಸೊ ಅದಕ್ಕೂ ಕೂಡ ನಿಮ್ಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅದರಿಂದ ಆ ಪ್ರಾಬ್ಲಮ್ ಇಂದ ಹೊರಗೆ ಬರ್ಬೋದು. ಸೊ ಅದು ಅಲ್ಲದೆ ಇನ್ನ ಕೆಲವೊಂದು ಮೇಜರ್ ಅಂಶ ನೀವು ನೋಡೋದಾದ್ರೆ, ಸೊ ನಾನು ಅವಾಗ್ಲೇ ಹೇಳ್ದೆ ಡ್ರೈ ಐಸ್ ಇರ್ಬೋದು ಅಥವಾ ಮೈಕ್ರೋ ಸರ್ಕ್ಯುಲೇಷನ್ಸ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಬ್ರೈನ್ ಮತ್ತೆ ಸ್ಕಿನ್ ಅನ್ನ ರುಟೀನ್ ಅಲ್ಲಿ ಹೆಲ್ತಿಯಾಗಿ ಇಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇನ್ಫ್ಲಮೇಷನ್ಸ್ ಅಥವಾ ಸ್ವೆಲ್ಲಿಂಗ್ಸ್ ಏನಾದ್ರು ಇತ್ತು ಅಂದ್ರೆ, ಅಥವಾ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನಾದ್ರು ಬಾಡಿಯಲ್ಲಿ ಪೆನಿಟ್ರೇಟ್ ಮಾಡ್ತಾ ಇತ್ತು ಅಂದ್ರೆ, ಸೊ ಅದಕ್ಕೂ ಕೂಡ ಅದು ಕಿಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಓವರ್ ಆಲ್ ಬಾಡಿಯ ಸ್ಕಿನ್ ಟಿಶ್ಯೂಸ್ ನ ಮಾಯಿಶ್ಚರೈಸೇಷನ್ ನ ಕಾಪಾಡುತ್ತೆ. ಅದ್ರ ಜೊತೆಗೆ ಟಿಶ್ಯೂಸ್ ಏನಾದ್ರೂ ರಪ್ಚರ್ ಆಗಿತ್ತು ಅಂದ್ರೆ ಅದನ್ನ ಬೇಗ ರಿಕವರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ನ ರೆಡ್ಯೂಸ್ ಮಾಡುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಥವಾ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇತ್ತು ಅಂದ್ರೆ, ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದನ್ನ ಕ್ಲಿಯರ್ ಮಾಡಿ ಆ ಇಂಟೆಸ್ಟೈನಲ್ ಟ್ರ್ಯಾಕ್ ನ ಹೆಲ್ತಿ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಮೇಜರ್ ಬೆನಿಫಿಟ್ಸ್ ಆಫ್ ಸಿ ಬುಕ್ತಾರ್ ಅಂತಾನೆ ಹೇಳ್ಬೋದು. ಸೊ ಸಿ ಬುಕ್ತಾರ್ನ ಇಷ್ಟೊಂದು ಬೆನಿಫಿಟ್ಸ್ ಇದೆ. ಸೊ ಆ ಒಂದು ಬೆನಿಫಿಟ್ಸ್ ನಮಗೆ ಯುಟಿಲೈಸ್ ಆಗ್ಬೇಕಲ್ವಾ. ಸೊ ಯಾವ ತರ ನಾವು ಸಿ ಬುಕ್ತಾರನ್ನ ಇಂಟೇಕ್ ಮಾಡ್ಬೇಕು? ಸೊ ಥ್ಯಾಂಕ್ಸ್ ಟು ಫೋವೆ, ಸೊ ನಮಿಗೋಸ್ಕರ ಸಿ ಬುಕ್ತಾರನ್ ಡ್ರಾಪ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆ ಒಂದು ಬೆನಿಫಿಷಿಯಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಆ ಸಿ ಬುಕ್ತಾರ್ನ ಬೆನಿಫಿಟ್ಸ್ ನಮ್ಗೆ ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ, ಸೊ ನಮ್ಮ ಫೋವೆ ಇಂಟರ್ನ್ಯಾಷನಲ್ ಕಂಪನಿಯವರು ಏನ್ ಮಾಡಿದ್ದಾರೆ, ಆ ಸಿ ಬುಕ್ತಾರ್ನ ಡ್ರಾಪ್ಸ್ ನ ರೂಪದಲ್ಲಿ ನಮ್ಗೆ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅತಿ ಹೆಚ್ಚು ಇದನ್ನ ಬಳಕೆ ಮಾಡೋದ್ರಿಂದ ಸೊ ಯಾವುದೇ ಅಲರ್ಜಿ ಆಗಿರ್ಬೋದು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಓವರ್ ಆಲ್ ಇಮ್ಯುನಿಟಿ ಡೌನ್ ಇದ್ರೆ ಅದನ್ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎನ್ರಿಚ್ಡ್ ವಿತ್ omega 3, 6, 7 and 9. ಸೊ ಅದಷ್ಟೇ ಅಲ್ಲ, ಅತಿ ಹೆಚ್ಚು ನಾನು ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ದೆ, ವಿಟಮಿನ್ಸ್ ಮಿನರಲ್ಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿ. ಎಲ್ಲದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು PM ನರೇಂದ್ರ ಮೋದಿ ಸರ್. ಯಾಕೆ ಅಂದ್ರೆ ಈ ಸಿ ಬುಕ್ತಾರ್ ನಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತೇಳಿ ಸೊ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಸೊ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಸಿ ಬುಕ್ತಾರ್ ನಲ್ಲಿ ಅಷ್ಟೊಂದು ಒಳ್ಳೆ ಅಂಶ ಇದೆ ಅಂತೇಳಿ. ಸೊ जैसे मैं आपको सी बकथॉर्न का उदाहरण देता हूं। आप सभी सी बकथॉर्न के बारे में जानते होंगे। लद्दाख क्षेत्र में पाए जाने वाला यह प्लांट -40 से +40 डिग्री सेंटीग्रेड में कठोरतम तापमान को सहन करने की ताकत रखता है। चाहे जितना सूखा हो, यह अपने आप फलता फूलता है। इसके औषधीय गुणों का जिक्र 8वीं सदी में लिखे गए तिब्बती साहित्य में भी मिलता है। देश और विदेश के कई आधुनिक रिसर्च संस्थानों ने इस सी बकथॉर्न को बहुत ही मूल्यवान माना है। ब्लड प्रेशर की समस्या हो, बुखार हो, ट्यूमर हो, स्टोन हो, अल्सर हो या फिर सर्दी खांसी हो, सी बकथॉर्न से बनी अनेक तरह की दवाइयां इनमें लाभ देती है। एक स्टडी के मुताबिक दुनिया में उपलब्ध सी बकथॉर्न में पूरी मानव जाति की विटामिन सी की जरूरत अकेले ही पूरी करने की क्षमता है। इस एग्रीकल्चर प्रोडक्ट के वैल्यू एडिशन ने तस्वीर बदल दी है। सी बकथॉर्न का इस्तेमाल अब हर्बल टी में, जैम, प्रोटेक्टिव ऑयल, प्रोटेक्टिव क्रीम और हेल्थ ड्रिंक में भी बहुत बड़ी मात्रा में हो रहा है। बहुत ऊंचे पहाड़ों पर तैनात सुरक्षा बल के जवानों के लिए यह बहुत उपयोगी हो रहा है। सी बकथॉर्न से कई तरह के एंटीऑक्सीडेंट प्रोडक्ट बनाए जा रहे हैं।
आज इस मंच पर मैं उदाहरण इसलिए दे रहा हूं, ये बात इसलिए भी कह रहा हूं क्योंकि भविष्य में देश के जिस भी हिस्से को आप अपना कार्यक्षेत्र बनाएंगे, वहां ऐसे आपको अनेक प्रोडक्ट मिलेंगे। वहां आप अपने प्रयासों से आप एक मॉडल विकसित कर सकते हैं।